ಮೂಡ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ 1400 ನಿವೇಶನಗಳ ಪೈಕಿ 1100 ನಿವೇಶನಗಳನ್ನು ರದ್ದುಪಡಿಸುವುದರ ಜೊತೆಗೆ 300 ನಿವೇಶನಗಳ ದಾಖಲೆಗಳು ನಾಪತ್ತೆಯಾಗಿದೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಬಿಜೆಪಿ ವಕ್ತಾರ ಎಂಎಂ ಮೋಹನ್ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಅವರು ಪ್ರಕರಣದಲ್ಲಿ ಸಚಿವ ಬೈರತಿ ಸುರೇಶ್ ಅವರ ಪ್ರಸ್ತಾಪ ಇದೆ. ಅಲ್ಲದೆ ನಿವೇಶನಗಳ ದಾಖಲೆಗಳ ಕುರಿತು ತನಿಖೆ ನಡೆಸಬೇಕು ಎಂಬ ಒತ್ತಾಯಗಳು ಕೇಳಿಬಂದಿವೆ. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಚಿವರು ಅಥವಾ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ ಎಂದು ಹೇಳಿದರು. ಕೆಲವು ನಿವೇಶನಗಳಿಗೆ ಸೇಲ್ ಡೀಡ್ ಮಾಡಲಾಗಿದ್ದು ಅವುಗಳಿಗೆ ಮೂಡ ನಿಗದಿಪಡಿಸಿರುವ ಮಾರುಕಟ್ಟೆ ಮೌಲ್ಯ ಮತ್ತು ನಿಯಮಾನುಸಾರವೇ ವ್ಯವಹಾರ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ಕೆಲವು ಜಮೀನುಗಳನ್ನು ಹಲವು ವರ್ಷಗಳ ಹಿಂದೆಯೇ ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಲಾಗಿದೆ. ಆದರೂ ನಂತರ ಅದೇ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಮತ್ತೆ ಪರಿಹಾರ ನೀಡಿರುವ ಪ್ರಶ್ನೆಗಳು ಉದ್ಭವಿಸಿವೆ. ಹೀಗಾಗಿ ಮೂಡಾದ ಹಿಂದಿನ ಆದೇಶಗಳನ್ನು ಮರುಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಯಾವ ಸೈಟ್ಗಳಿಗೆ 40, 60, 50, 80 ಸೈಟ್ಗಳಿಗೆ 30,000, 40,000 ರೂಪಾಯಿ ಕನ್ಸಿಡರೇಷನ್ ವ್ಯಾಲ್ಯೂ. ಯಾತಕ್ಕೆಂದ್ರೆ ಅದರಲ್ಲಿ ರೆವಿನ್ಯೂ ಕಳ್ತನ ಮಾಡಲಿಕ್ಕೆ ಇದೆಲ್ಲವೂ ನಾವು ಬೆಳಕಿಗೆ ತಂದು ಈ ಎಲ್ಲ ಹಗರಣಗಳನ್ನು ಮತ್ತೊಮ್ಮೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಸೆಟ್ಲ್ಮೆಂಟ್ ಡೀಡ್ ಅನ್ನೋ ಪದ ಉಲ್ಲೇಖ ಇದೆಯಾ? IGR ನಮ್ಮಲ್ಲಿ ಅಂದರೆ ರಿಜಿಸ್ಟರ್ಡ್ ಜನರಲ್ ರಿಜಿಸ್ಟರ್ ಆಫ್ ಸ್ಟ್ಯಾಂಪ್ಸ್ ಅಂತ ಇರ್ತಾರೆ, ಅವ್ರು ಇದಕ್ಕೆ ಉತ್ತರ ಕೊಡಬೇಕು. ಮತ್ತು ರೆವಿನ್ಯೂ ಮಿನಿಸ್ಟರ್ ಉತ್ತರ ಕೊಡಬೇಕು, UD ಮಿನಿಸ್ಟರ್ ಉತ್ತರ ಕೊಡಬೇಕು. ಯಾವುದ್ಯಾವುದು ಸೆಟ್ಲ್ಮೆಂಟ್ ಡೀಡ್ ಅಂತಿದೆ ಅದೆಲ್ಲವನ್ನೂ ತೆಗೆದು ಹಾಕಬೇಕು. ಮತ್ತು ಆ ಸೆಟ್ಲ್ಮೆಂಟ್ ಡೀಡ್ ಮಾಡಿದಂಥ ಸಬ್ ರಿಜಿಸ್ಟ್ರಾರ್ಗಳನ್ನ ಮೇಲೆ ಕ್ರಮ ತಗೋಬೇಕು. ಇದಕ್ಕೆ ಪೂರಕವಾಗಿ ಒದಗಿಸಿಕೊಟ್ಟಂಥ ಬಾಕಿ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು.